ಶರಣು ಶರಣು. ನಾನು ಯೋಗಮಯಿ ಸತ್ಯಮೇಧಾವಿ. ಈ ದಿನದ ಬೆಳಗಿನ ಸತ್ಸಂಗದಲ್ಲಿ ಸತ್ಸಂಗ ಇದು ವಾಸ್ತವದಲ್ಲಿ ಅಷ್ಟು ಸುಲಭವಾಗಿ ದೊರಕುವುದೇ ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಂಡು ಆಚಾರ್ಯ ಶಂಕರರು ಹೇಳ್ತಾರೆ, ಇದು ದುರ್ಲಭಗಳಲ್ಲಿ ಒಂದು ದುರ್ಲಭ. ಮನುಷ್ಯ ಜನ್ಮ ಹೇಗೆ ದುರ್ಲಭವೋ ಮತ್ತು ಆತ್ಮ ಕುರಿತ ಜಿಜ್ಞಾಸೆ ಹುಟ್ಟುವುದು ಹೇಗೆ ದುರ್ಲಭವೋ ಅಷ್ಟೇ ಸತ್ಸಂಗ ದೊರಕುವುದು ಕೂಡ ಕಷ್ಟ ಸಾಧ್ಯವಾದದ್ದು. ಇವಾಗ ಮನುಷ್ಯ ಜನ್ಮ ಸಿಕ್ಕಿದೆ, ಇದನ್ನು ಸಾರ್ಥಕ ಮಾಡಿಕೊಂಡಿಲ್ಲ ಅಂತಂದರೆ ಮತ್ತೆ ಸಲೀಸಾಗಿ ಮತ್ತೆ ಇಂಥದ್ದೇ ಜನ್ಮ ಸಿಕ್ಕತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಅಪರೂಪದ ಕ್ಷಣ, ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಪ್ರಾಣಿ ಪಕ್ಷಿಗಳ ಹಾಗೆ ಉಂಡು ತಿಂದು ಮಕ್ಕಳು ಮರಿ ಅಂತ ಅದರಲ್ಲೇ ಮುಳುಗಿ ಹೋಗೋಕ್ಕೆ ಈ ಜನ್ಮ ಇಲ್ಲ. ಈ ಜನ್ಮ ಅದಕ್ಕೂ ಇನ್ನೂ ವಿಶೇಷವಾಗಿ ನಾವು ಜ್ಞಾನ ಪಿಪಾಸೆಗೋಸ್ಕರ ಇದನ್ನು ಮೀಸಲಾಗಿಡಬೇಕು ಅಂತ ಇರೋದು. ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಕೂಡ ಇದು. ಹಾಗಾದರೆ ಅಪರೂಪವಾದ ಮನುಷ್ಯ ಜನ್ಮ ಸಿಕ್ಕಿದೆ, ಇನ್ನು ಅಪರೂಪವೇ ಆಗಿರುವಂತಹ ಆತ್ಮಜ್ಞಾನ ಕುರಿತ ಜಿಜ್ಞಾಸೆ ಹುಟ್ಟಿಕೊಳ್ಳುವ ಅವಶ್ಯಕತೆ. ಕೋಟಿ ಕೋಟಿ ಜನಸಂಖ್ಯೆಯ ಮನುಷ್ಯರಲ್ಲಿ ಏನೆಲ್ಲ ಆಸೆಗಳಿರುತ್ತೆ, ಆದರೆ ಜಿಜ್ಞಾಸೆ, ಶ್ರೇಷ್ಠವಾದ ಆಸೆ, ಪರಮಾತ್ಮ ಬೇಕು ಎನ್ನುವ ಆಸೆ ಉಳ್ಳವರು ಎಷ್ಟು ಜನ? ಅದು ತುಂಬ ಅಪರೂಪ. ಅದು ಅಪರೂಪವೇ ಮತ್ತು ಅಂಥವರು ವಿರಳಾತಿ ವಿರಳ. ಹೀಗಿದ್ದಾಗ್ಯೂ ಕೂಡ ನನಗೆ ಆತ್ಮನ ಹಸಿವಿದೆ, ಆದರೆ ಉಣಬಡಿಸುವರು ಬೇಕಲ್ಲವೇ? ಅಂದರೆ ನನಗೆ ಪರಮಾತ್ಮನ ಕುರಿತ ಆಸೆ ಇದೆ, ಆದರೆ ಸತ್ಸಂಗ ಸಿಗಬೇಕಲ್ಲವೇ? ಸತ್ಸಂಗ ಇದು ಗುರುತತ್ವಕ್ಕೂ ಮಿಗಿಲಾದದ್ದು, ಲಿಂಗತತ್ವವನ್ನು ಮೀರಿದ್ದು. ಸತ್ಸಂಗ ಇದು ಜಂಗಮ. ಜಂಗಮ ಅರ್ಥಾತ್ ಆತ್ಮಾತೀತ ಚೇತನ. ಯಾವುದು ಆತ್ಮವೋ ಯಾವುದು ಪರಮಾತ್ಮವೋ ಅವೆರಡನ್ನೂ ದಾಟಿದಂತಹ ಒಂದು ನಿಲುವು, ಇರುವಿಕೆ, ತತ್ವಂ. ಇವೆರಡನ್ನೂ ಮೀರಿದ, ಈ ಎರಡರ ಮಿಸುಕಿಲ್ಲದ ಅಸಿ ಪದಕ್ಕೆ ಭಾಷ್ಯವಾಗಿ ನಿಂತವ ಜಂಗಮ. ಅದು ಚೇತನ. ಅದನ್ನೇ ಬುದ್ಧ, ಸಿದ್ಧ, ನಿರಂಜನ ಈ ಪದಗಳಿಂದ ಬಣ್ಣಿಸಲಾಗುತ್ತದೆ. ಮತ್ತು ಅಂತಹ ಚೇತನರುಗಳು ಅಲ್ಲಿ ಇಲ್ಲಿ ಸುಳಿದಾಡಿ ನಮ್ಮ ಈ ಭೂಪೃಷ್ಠಭಾಗವನ್ನು ಪುನೀತಗೊಳಿಸಿರುತ್ತಾರೆ. ಈಗಲೂ ಇರಬಹುದು, ಆದರೆ ಅವರು ನಮಗೆ ಸಿಕ್ಕುತ್ತಾರೆಯೇ? ಅಂಥವರ ಸಂಘ ನಮಗೆ ಸಿಕ್ಕುತ್ತದೆಯೇ? ಇದು ಕೂಡ ದುರ್ಲಭವಾದದ್ದು. ನನ್ನ ಗುರು ಮೌನ ಯೋಗಿ ತಪಸ್ವಿ ಸಂಗಮನಾಥ ಸ್ವಾಮಿಗಳು ಇದೇ ಅರ್ಥಕ್ಕೆ ಅನ್ವರ್ಥಕವಾಗುವಂತೆ ಧ್ಯಾನ ಮೌನ ಸತ್ಸಂಗ ಸಮ್ಮೇಳನ ಅಂತ ರೂಪಿಸಿಕೊಟ್ಟರು. ಧ್ಯಾನವೇ ಗುರು, ಮೌನವೇ ಲಿಂಗ, ಸತ್ಸಂಗವೇ ಜಂಗಮ. ಗುರು ಲಿಂಗ ಜಂಗಮ ಮೂರ್ತಿಯನ್ನು ನಮ್ಮೊಳಗೆ ಆಯತ ಮಾಡಿಕೊಳ್ಳುವ ರೀತಿ ಅದು ಧ್ಯಾನ ಮೌನ ಸತ್ಸಂಗ ಸಮ್ಮೇಳನ. ನಾವು ನಮ್ಮ ಮೂಲ ಇರುವಿಕೆಯಲ್ಲಿ ಸಂಘಟಿತರಾಗುವುದು,
ಇದು ಧ್ಯಾನ ಮೌನ ಸತ್ಸಂಗ ಸಮ್ಮೇಳನದ ಉದ್ದೇಶ. ಬಸವ ಪ್ರಣೀತ ಗುರುಲಿಂಗ ಜಂಗಮ ತತ್ವವೂ ಕೂಡ ಇದನ್ನೇ ಹೇಳುತ್ತದೆ. ಶರಣರ ಸಂಘ ಎನ್ನುವ ಪದ ಅಲ್ಲಿ ಬಳಕೆಯಾಗ್ತದೆ. ಕಾಲಾನುಕಾಲಕ್ಕೆ ಅಂದು ಬಸವೇಶ ಶರಣ ಸಂಘದ ಮಹಾತ್ಮೆಯನ್ನು ತಿಳಿಸಿದಂತೆ ಇಂದು ಸ್ವಾಮಿ ಸಂಗಮನಾಥರು ಸತ್ಸಂಗದ ಮಹಿಮೆಯನ್ನು ತಿಳಿಸಿಕೊಟ್ಟರು. ಈ ಸತ್ಸಂಗ ದುರ್ಲಭವಾದುದು. ಯಾವುದನ್ನು ನಾನು ಸ್ವಯಂ ಪುರುಷಾರ್ಥದಿಂದ ಸಾಧನೆ ಮಾಡಿದರೂ ಕೂಡ ಅದನ್ನು ಪರಿಪೂರ್ಣವಾಗಿ ಕರಗತಗೊಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲವೋ, ನನ್ನ ಮಸ್ತಿಷ್ಕದಲ್ಲಿ ತುಂಬಿಕೊಂಡ ಜ್ಞಾನವನ್ನು ಮೈಗೂಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೋ, ಅದನ್ನು ಸಾಧ್ಯವಾಗಿಸುವುದು ಅದು ಸತ್ಸಂಗ. ಈ ರಾಕ್ಷಸ, ಪಿಶಾಚ, ಪ್ರೇತ, ದೆವ್ವ ಇದೆಲ್ಲ ಬಳಸ್ತೀವಲ್ಲ, ದುಷ್ಟಶಕ್ತಿಗಳು, ಇದೆಲ್ಲ ಆತ್ಮ ಮತ್ತು ಪರಮಾತ್ಮರ ನಡುವಿನ ಭೇದ ಭಿನ್ನತೆಯಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಲೋಕ. ಅಕಸ್ಮಾತ್ ಆತ್ಮ ಪರಮಾತ್ಮರ ನಡುವಿನ ಸಂದು ಹೂಳದೆ, ಅಸಿಪದದಲ್ಲಿ ನಿಶ್ಚಯವಾಗಿ ನಿಲ್ಲದೆ, ಬ್ರಹ್ಮಜ್ಞಾನಿಯೂ ಕೂಡ ಸಣ್ಣ ಪಿಶಾಚಿ ಆಗೋದಿಲ್ಲ, ಅವನು ಬ್ರಹ್ಮ ಪಿಶಾಚಿ ಅನಿಸ್ಕೊಳ್ತಾನೆ ಅಂತ. ಆ ಬ್ರಹ್ಮ ಪಿಶಾಚಿಗಳೇ ಅಷ್ಟಸಿದ್ಧಿಗಳ ರೂಪದಲ್ಲಿ ಸಾಧಕನ ಮುಂದೆ ಬಂದು ನಿಲ್ತವಂತೆ. ನೀನು ನನಗೆ ಆಶ್ರಯ ಕೊಡು, ನಾನು ನಿನ್ನ ಆಶ್ರಯವನ್ನು ಬಯಸುತ್ತೇನೆ. ಯಾಕೆ ಅಂತಂದರೆ ಆ ಬ್ರಹ್ಮ ಪಿಶಾಚ ರೂಪದ ಅಷ್ಟಸಿದ್ಧಿಗಳಿಗೆ ಮುಕ್ತಿ ಸಿಕ್ಕಿರುವುದಿಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಹಂಕಾರ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮನೆ ಮಾಡಿಕೊಂಡಿರುತ್ತೆ. ಅದು ಸಿದ್ಧನ ಬುದ್ಧನ ಸೇವಾ ಕೈಂಕರ್ಯದ ಮೂಲಕ ಆ ಸೂಕ್ಷ್ಮ ಅಹಂಕಾರವನ್ನು ಕಳೆದುಕೊಳ್ಳುವುದಕ್ಕೆ ಅದು ಚಡಪಡಿಸ್ತಾ ಇರುತ್ತೆ ಅಂತೆ. ಈಗ ಶಾಸ್ತ್ರ ಓದಿ ಶಾಸ್ತ್ರವನ್ನು ಮಂಡನೆ ಮಾಡುವಂತಹ ಪುರುಷ ಅಥವಾ ಸ್ತ್ರೀ ಜ್ಞಾನಿಯೇ, ಇವರು ಜ್ಞಾನಿಯೇ, ಶಾಸ್ತ್ರ ಬಲ್ಲವರು. ಇವರನ್ನು ಕೂಡ ಒಂದರ್ಥದಲ್ಲಿ ಬ್ರಹ್ಮಜ್ಞಾನಿ ಎಂದೇ ಕರೆಯುವುದು. ಆದರೆ ಆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಈ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ಒಂದನ್ನು ಖಂಡನ ಮಾಡಿ ಇನ್ನೊಂದನ್ನು ಮಂಡನ ಮಾಡುವ ರೀತಿಯಲ್ಲಿ ಸಮರ್ಥಿಸಿಕೊಳ್ಳುವಂತಹದ್ದು, ಅದು ಕೂಡ ಅಹಂಕಾರದ ಆಶ್ರಯದಲ್ಲಿಯೇ ನಡೆಯುತ್ತದೆ. ಆ ದೇವತೆಗಳಲ್ಲಿ ಏನೂ ಇಲ್ಲ, ಈ ದೇವತೆಗಳಲ್ಲಿ ಏನೂ ಇಲ್ಲ, ಎಲ್ಲವನ್ನು ಬಿಟ್ಟು ನಮ್ಮ ಕಡೆಗೆ ಬನ್ನಿ ಅಂತ ಕೆಲವು ಸಂಸ್ಥೆಗಳು ಹೇಳ್ತವೆ ನೋಡಿ, ಕೆಲವು ಧರ್ಮದವರು ಹೇಳ್ತಾರೆ ನೋಡಿ, ನೀವು ಮಾಡುವುದೆಲ್ಲ ತಪ್ಪು, ಅದನ್ನೆಲ್ಲ ಬಿಟ್ಟು ಹಾಕಿ ನಮ್ಮ ಕಡೆಗೆ ಬನ್ನಿ. ಇದು ಒಂದರ್ಥದಲ್ಲಿ ಬ್ರಹ್ಮ ಪಿಶಾಚದ ಭಾಷೆ. ಇದು ಅಹಂಕಾರವನ್ನು ಆಶ್ರಯಿಸಿಯೇ ನಡೆಯುವಂಥದ್ದು. ಯಾಕೆಂದರೆ ಇಲ್ಲಿ ವಾಸನೆಯನ್ನು ಅನುಸರಿಸಿಕೊಂಡು ಬೋಧನೆ ನಡೀತಾ ಇದೆ. ಹಾಗಾದರೆ ಈ ಬ್ರಹ್ಮ ಪಾಶದಿಂದ ಬಿಡುಗಡೆಯಾಗುವುದು ಹೇಗೆ? ಬ್ರಹ್ಮಜ್ಞಾನದ ಒಂದು ಪಾಶ ಇದು. ಬ್ರಹ್ಮಜ್ಞಾನದಿಂದ ಮಿಕ್ಕ ಎಲ್ಲ ಪಾಶಗಳು ಕಳೆದು ಹೋಗ್ತವೆ. ಅಂದರೆ ಜನ್ಮ ಜನ್ಮಾಂತರಗಳ ಪಾಪ ನಷ್ಟ ಆಗ್ತದೆ, ಮತ್ತು ಜನ್ಮ ಜನ್ಮಾಂತರಗಳ ವಾಸನೆಗಳೆಲ್ಲ ನಷ್ಟ ಆಗ್ತವೆ. ಆದರೆ ಈ ಒಂದು ಜನ್ಮದ ಜ್ಞಾನಿಯಾಗೋದಕ್ಕೆ ಏನೊಂದು ಜನ್ಮ ಇದೆಯಲ್ಲ, ಈ ಒಂದು ಜನ್ಮದ ಮತ್ತು ಈ ಜನ್ಮದಲ್ಲಿ ಪಡೆದ ಬ್ರಹ್ಮಜ್ಞಾನದ ಸೂಕ್ಷ್ಮಾತಿ ಸೂಕ್ಷ್ಮ ಭ್ರಮೆ, ಅದರ ಹಿಂದಿರುವ ವಾಸನೆ, ಅದನ್ನು ಕಳ್ಕೋಬೇಕಲ್ಲ, ಅದಕ್ಕೆ ಸತ್ಸಂಗ ಬೇಕು.
ಸತ್ಸಂಗ ಬೇಕು. ನಾನು ಗುರುವಿನಿಂದ ಜ್ಞಾನ ಪಡ್ಕೊಂಡಿದ್ದೀನಿ. ಹೌದು, ಗುರುವಿನಿಂದ ಜ್ಞಾನ ಪಡ್ಕೊಂಡೆ. ನನಗೆ ಪರೋಕ್ಷ ಜ್ಞಾನ ಆಯಿತು. ಆಮೇಲೆ ಲಿಂಗ ಪೂಜೆಯಿಂದ ಅಪರೋಕ್ಷವಾಯಿತು. ಹೌದು, ಆದರೆ ಇಷ್ಟಕ್ಕೆ ಮುಗಿಲಿಲ್ಲ, ಅಲ್ಲಿ ಜಂಗಮ ಬೇಕು. ಜಂಗಮವೇ ಲಿಂಗ ಎಂಬ ಭಾಷೆ ಪಲ್ಲಟವಾಯಿತು ಅಂತ ಬಸವೇಶ ಹೇಳ್ತಾರೆ. ಅಂಜುವೆನಂಜುವೆನೆಯ ಲಿಂಗವೇ ಜಂಗಮವೇ ಲಿಂಗವೆಂಬ ಭಾಷೆ ಪಲ್ಲಟವಾಯಿತು. ಕೂಡಲ ಸಂಗಮ ದೇವ ಇನ್ನು ಜಂಗಮವಾಗಿ ಬಂದು ಎನ್ನ ಜರಿದು ಪಾವನವ ಮಾಡುವುದು. ಧ್ಯಾನ ಮೌನವೆಂಬ ಅಸ್ತ್ರವ ಹಿಡಿಯಲರಿಯದೆ ಅಹಂಕಾರದ ಮೊನೆಯ ಧಾರೆಯ ಅಲಗೆಂಬ ಅಸ್ತ್ರವನೇ ಹಿಡಿದು ಕೆಟ್ಟೆನಯ್ಯ. ಇಲ್ಲಿ ಅಹಂಕಾರದ ಮೊನೆಯ ಧಾರೆಯ ಅಲಗು, ಅದು ಜಂಗಮದಿಂದಲೇ ಪರಿಹಾರವಾಗುವುದು, ಅಥವಾ ಸತ್ಸಂಗದಲ್ಲಿಯೇ ಅದು ವಿಶ್ರಾಮಗೊಳ್ಳುವುದು. ಅರ್ಥ ಏನು? ದುಷ್ಟ ಒಂದು ಕೂಟವೇ ನನ್ನ ಸುತ್ತುವರೆದಿದೆ. ಈ ಮಹಿಷಾಸುರನ ವಧೆ, ರಾವಣನ ವಧೆ ಇಂಥವೆಲ್ಲ ಕೇಳ್ತೀವಲ್ಲ, ಇವೆಲ್ಲ ಒಳಗಿರುವ ರಕ್ಕಸರು. ಹೊರಗೆ ಅಂತ ಒಬ್ಬ ಮಹಿಷಾಸುರ ಇದ್ದ, ಹೊರಗೆ ಒಬ್ಬ ಅಂತ ರಾವಣ ಇದ್ದ ಅಂತ ಇಲ್ಲ. ಅದು ನನ್ನೊಳಗಿರುವ ರಾವಣ, ನನ್ನೊಳಗಿರುವ ಮಹಿಷಾಸುರ. ಅವನನ್ನು ಸಂಹಾರ ಮಾಡಿಕೊಂಡು ಸ್ವರೂಪ ಸ್ಥಿತಿಯಲ್ಲಿ ನಿಲ್ಲುವವಳು ದೇವಿ. ದೇವಿ ಎಂದರೆ ಅಹಂ ಬ್ರಹ್ಮಾಸ್ಮಿಯಲ್ಲಿರುವ ನಾನು ಶೂನ್ಯವಾಗಿ ನಾನೇ ಎನ್ನುವ ಚಲನೆ. ಅಹಂ ಬ್ರಹ್ಮಾಸ್ಮಿಯಲ್ಲಿರುವ ನಾನು ಶೂನ್ಯವಾದಾಗ ನಾನು ಇಲ್ಲ 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 ಎಂಬ ಸ್ಪಂದನದಿಂದ ಚಲನೆ ಉಂಟಾದ ಚಲನೆ, ನಾನೇ ಎನ್ನುವ ಚಲನೆ. ಇದನ್ನೇ ದೇವಿ ಅಂತ ಹೇಳೋದು. ದೇವಿ ಅಂತ ಹೇಳೋದು ಅಥವಾ ಚಿತ್ ಶಕ್ತಿ ಅಂತ ಹೇಳೋದು. ಇದು ಆದಿಶಕ್ತಿ ಅನಾದಿಶಕ್ತಿಗೂ ಮೀರಿದ, ನಾಮ ಸೀಮೆಗಳನ್ನು ದಾಟಿದ ಚಿತ್ ಶಕ್ತಿ. ನಾನೇ, ಅಲ್ಲಿ ನಿಜವಿದೆ. ನಾನೇ, ನಾನು ಇಲ್ಲ. ನಾನು ಇದು ಅಹಂಕಾರ, ಆದರೆ ನಾನೇ ನಾನು. ಇದು ಸತ್ಸಂಗದಲ್ಲಿ ಸಾಕ್ಷಾತ್ಕಾರವಾಗಬೇಕಿರುವಂತಹ ಒಂದು ಸತ್ಯ ಸಿರಿ. ಇದನ್ನೇ ಸನಾತನ ಅಂತ ಹೇಳೋದು. ಈಗೆಲ್ಲ ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ ನೋಡಿ. ಈ ಸತ್ಯ ಸಿರಿಗೆ ಸನಾತನ ಅಂತ ಹೇಳೋದು. ಇದಕ್ಕೋಸ್ಕರವೇ ಬಸವೇಶ್ವರ ಕೂಡ ಕರದಿಷ್ಟ ಲಿಂಗವನ್ನು ಕೊಟ್ಟಿದ್ದು, ಗುರುಲಿಂಗ ಜಂಗಮ ಶರಣರ ಸಂಘದ ಮಹಿಮೆಯನ್ನು ಹೇಳಿದ್ದು. ಶಿವಪಥವರಿವಡೆ ಗುರುಪಥ ಮೊದಲು. ಹೌದು, ಕೂಡಲ ಸಂಗಮ ದೇವರ ಅರಿವಡೆ ಶರಣರ ಸಂಘವೇ ಮೊದಲು. ಇದು ಸತ್ಸಂಗ. ಮೊದಲು ಗುರುಪಥ, ಆಮೇಲೆ ಶಿವಪಥ. ಗುರುಪಥ ಅಂದರೆ ಇಷ್ಟಲಿಂಗ, ಶಿವಪಥ ಅಂದರೆ ಪ್ರಾಣಲಿಂಗ. ಶರಣರ ಸಂಘವೆಂದರೆ ಅದು ಜಂಗಮ, ಅದು ಭಾವಲಿಂಗ. ಇಲ್ಲಿ ತ್ರಿಪುಟಿ ಇದೆ ನೋಡಿ. ನಮಗೆ ಗುರುಪಥ ಸಿಕ್ಕಿರಬಹುದು, ಶಿವಪಥ ಸಿಕ್ಕತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಅಹಂ ಶೂನ್ಯ ಆಗಿಲ್ಲ ಅಂತಂದರೆ ಶಿವಪಥ ಸಿಕ್ಕಲ್ಲ. ಯಾವ ಅಹಂ? ನಾನು ಹೆಣ್ಣು, ನಾನು ಗಂಡು, ನಾನು ಆ ಜಾತಿಗೆ ಸೇರಿದವ, ನನ್ನ ಮನೆತನ, ನಮ್ಮವರು, ಈ ಅಹಂ, ನಾನು ದರಿದ್ರ, ನಾನು ಬಡವ, ನಾನು ಶ್ರೀಮಂತ, ನಾನು ಆರೋಗ್ಯವಂತ, ಈ ದ್ವಂದ್ವಕ್ಕೆ ಒಳಪಡುವಂತಹ ಈ ಅಹಂ ಶೂನ್ಯವಾಗದೆ ಗುರುಪಥ ಸಿಕ್ಕುವುದಿಲ್ಲ. ಈ ಅಹಮನ್ನು ಅಲ್ಲಿ ಶೂನ್ಯಗೊಳಿಸಬೇಕು. ಗುರುವಿನಲ್ಲಿ ಶರಣಾಗತಿಯ ಭಾವದಿಂದ ಈ ಅಹಮನ್ನು ಶೂನ್ಯಗೊಳಿಸಿಕೊಳ್ಳಬೇಕು. ಆ ಬಳಿಕ ಕೀರ್ತಿ, ವಾರ್ತೆ, ಗುರುಗಳು, ಶಿಷ್ಯರು, ಹೌದಾ, ದೀಕ್ಷೆ ಕೊಡುತ್ತೇನೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ, ನನ್ನ ಧರ್ಮ ದೊಡ್ಡದು, ಮಿಕ್ಕ ಇಂಥ ಎಲ್ಲ ಅಹಂಗಳಿದ್ದಾವೆ ನೋಡಿ.
ಇದು 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 ಶೂನ್ಯವಾದಾಗ ಅಲ್ಲಿ ಶಿವಪಥ ದೊರಕೊಳ್ಳುತ್ತದೆ. ಇಲ್ಲ, ಓ ಆ ಧರ್ಮ ಬಿಡಿ, ಈ ಜಾತಿ ಬಿಡಿ, ನಮ್ಮ ಹತ್ರ ಬನ್ನಿ, ನಮ್ಮ ಸಂಸ್ಥೆ ಶ್ರೇಷ್ಠ, ನಾವು ಹೇಳೋದು ಶ್ರೇಷ್ಠ, ನಮ್ಮ ಶಿಷ್ಯತ್ವ ಪಡ್ಕೊಳ್ಳಿ, ನಮ್ಮ ಜನಸಂಖ್ಯೆನ ಹೆಚ್ಚು ಮಾಡ್ಕೊಳ್ಳೋಣ, ಎಲ್ಲರೂ ಒಬ್ಬರಿಗೊಬ್ಬರು ಸಂಘಟಿತರಾಗೋಣ. ಈ ಅಹಂ ಇರುವವರೆಗೂ ಶಿವಪಥವಿಲ್ಲ, ಲಿಂಗ ಪೂಜೆ ಸಲ್ಲುವುದಿಲ್ಲ. ಹಾಗಾದರೆ ಲಿಂಗದಲ್ಲಿ ಇದೆಲ್ಲವೂ ಶೂನ್ಯವಾಗಬೇಕು, ಈ ಅಹಂ ಶೂನ್ಯವಾಗಬೇಕು. ಇದು ಸೂಕ್ಷ್ಮ. ಗುರುವಿನಲ್ಲಿ ಸ್ಥೂಲ ಅಹಂ ಶೂನ್ಯವಾದರೆ ಅಲ್ಲಿ ತನು ಗುರುವಾಗುತ್ತದೆ. ಈಗ ಸೂಕ್ಷ್ಮ ಅಹಂ ಶೂನ್ಯವಾದರೆ ಮನಸ್ಸು ಪ್ರಾಣಲಿಂಗವಾಗುತ್ತದೆ. ಇದು ಶಿವಪಥ. ಆ ಬಳಿಕ ಬರುವುದು ಜಂಗಮ ಅಥವಾ ಸತ್ಸಂಗ, ಭಾವಲಿಂಗ. ಇಲ್ಲಿ ಶಿವಪಥಿಕನಾಗಿ ಆ ಪರಮಾತ್ಮನೇ ನಾನಾಗಿರುವೆನೆಂಬ ಅಪರೋಕ್ಷಾನುಭವ ಸಿಕ್ಕ ಬಳಿಕ ಅಹಂ ಬ್ರಹ್ಮಾಸ್ಮಿಯಲ್ಲಿರುವ ನಾನು ಆ ಸೂಕ್ಷ್ಮಾತಿ ಸೂಕ್ಷ್ಮ ಇಲ್ಲಿ ಗುರುತತ್ವ ಪ್ರಕಟವಾಗುವ ಮುನ್ನ ಜೀವಭಾವ ಹೊಗೆ ಆಡ್ತಿರ್ತದೆ. ಪ್ರಕೃತಿಯ ಉಗ್ರತೆಯ ಕೆಳಗೆ ಜ್ಞಾನ ದಬ್ಬಿಕೊಂಡು ಕೂತ್ಕೊಂಡಿರ್ತದೆ. ಹೌದು, ಅಲ್ಲೋಲ ಕಲ್ಲೋಲ ಕೋಲಾಹಲಮಯವಾಗಿರುತ್ತೆ ಬದುಕು. ಅದನ್ನು ಸ್ವಲ್ಪ ಶಾಂತಗೊಳಿಸ್ತದೆ ಯಾವುದು? ಗುರುತತ್ವ. ಆದರೆ ಮುಂದೆ ಸಮುದ್ರದ ತೆರೆಗಳನ್ನು ದಾಟಿ ಸ್ವಲ್ಪ ಒಳಗೆ ಹೋದಾಗ ಅಲ್ಲಿ ಮೊಸಳೆಗಳು, ತಿಮಿಂಗಲಗಳು, ಹೌದು, ಹಾಗೆ ಶಿವಪಥಿಕನಾದಾಗ ಅಲ್ಲಿ ಸಂಘಟನೆಗಳು, ಕೀರ್ತಿವಾರ್ತೆಗಳು, ನನ್ನ ಶಾಸ್ತ್ರವೇ ಶ್ರೇಷ್ಠ, ನನ್ನ ಜ್ಞಾನವೇ ಶ್ರೇಷ್ಠ, ನಾನು ಪಂಡಿತ, ಈ ಶಾಸ್ತ್ರವಾಸನೆ ಇದರ ಅಬ್ಬರ ಅದು ಹೆಂಗಿದೆ ಅಂದರೆ ಅಂತ ಬಾಯಿ ತೆರೆದುಕೊಂಡಿರುವಂತಹ ಮೊಸಳೆ, ತಿಮಿಂಗಲು, ಅಕ್ಟೋಪಸ್ಗಳಂತೆ ಭಯಾವಹ. ಅದಕ್ಕೇನೆ ರಾಕ್ಷಸ, ದುಷ್ಟಶಕ್ತಿಗಳು, ಪಿಶಾಚಗಳು, ಯುದ್ಧ. ದೇವಿ ಯಾವಾಗಲೂ ಯುದ್ಧ ಮಾಡ್ತಿರ್ತಾಳೆ ಅಂತ ಕತೆ ಕೇಳ್ತೀವಲ್ವ, ಅದೇ ಇಲ್ಲಿ ಬರೋದು. ಶಿವಪಥದಲ್ಲಿ ಅದಿರೋದು. ಹಾಗಾದರೆ ಶಿವಪಥ ಯಾವಾಗ ಪೂರ್ಣ ಆಗುತ್ತೆ? ಈ ನಾನು ಅನ್ನುವ ಅಹಂ ಶೂನ್ಯವಾದಾಗ, ಅಂದರೆ ಈ ಶಾಸ್ತ್ರವಾಸನೆ ನಷ್ಟವಾದಾಗ ಶಿವಪಥ ಪೂರ್ಣಗೊಂಡು ಸತ್ಸಂಗಕ್ಕೆ ಬಡ್ತಿ ಸಿಗುತ್ತೆ. ಅಲ್ಲಿ ಜಂಗಮ ತತ್ವ ನನಗೆ ಸಾಕ್ಷಾತ್ಕಾರವಾಗುತ್ತದೆ. ಶರಣರ ಸಂಘವೆಂದು ಇದನ್ನೇ ಹೇಳೋದು. ಕೂಡಲ ಸಂಗಮ ದೇವರ ಅರಿವೊಡೆ ಶರಣರ ಸಂಘವೇ ಮೊದಲು. ಗುರುಪಥ, ಶಿವಪಥ, ಶರಣರ ಸಂಘ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಗುರುತತ್ವ, ಲಿಂಗತತ್ವ, ಜಂಗಮ ತತ್ವ. ಇಲ್ಲಿ ಜಂಗಮ ತತ್ವ, ಇಲ್ಲಿ ಶರಣ ಸಂಘ, ಇಲ್ಲಿ ಸತ್ಸಂಗ. ಇಲ್ಲಿ ಆ ಸೂಕ್ಷ್ಮತಮವಾದ ಅಹಂ ಕೂಡ ನಷ್ಟವಾಗುತ್ತದೆ. ದುಷ್ಟಶಕ್ತಿಗಳ ಕೂಟವೆಲ್ಲವೂ ನಷ್ಟವಾಗಿ ಆದಿಶಕ್ತಿ, ಅನಾದಿಶಕ್ತಿಯನ್ನೂ ದಾಟಿದ, ಎಲ್ಲ ನಾಮಸೀಮೆಗಳನ್ನು ದಾಟಿದ ಆ ಚಿತ್ ಶಕ್ತಿಯಲ್ಲಿ ಆದಿಶಕ್ತಿ, ಅನಾದಿಶಕ್ತಿ ಎಂಬರೋ. ಆದಿ ಎಂದಡೆ ಕುರು ಹಿಂಗೆ ಬಂದಿತ್ತು, ಅನಾದಿ ಎಂದಡೆ ನಾಮಕ್ಕೆ ಸಂದಿತ್ತು. ನಾಮ ಸೀಮೆಗಳೂ ಇಲ್ಲದ ಚಿತ್ ಶಕ್ತಿಯೇ ನಿಜ ಶಕ್ತಿ ಎನಿಸಿತ್ತು. ನಾಮ ಸೀಮೆಗಳು ಎಲ್ಲದ ನಿಜ ಶಕ್ತಿಯೇ ಚಿಚ್ಚಕ್ತಿ ಎನಿಸಿತ್ತು. ಇಂತಹ ಚಿತ್ಶಕ್ತಿಯ ಸ್ವರೂಪಿಯಾದಂತಹ ಅಕ್ಕ ಮಹಾದೇವಿ ಹೇಗಿದ್ದಾಳೆ? ಗುಹೇಶ್ವರ ಲಿಂಗದಲ್ಲಿ
ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಚರಣಗಳಿಗೆ ನಮೋ 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 ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇಂತಹ ಚಿತ್ಶಕ್ತಿಯಾಗಿರುವ, ಅಂದರೆ ಈ ಎಲ್ಲವನ್ನು ಮೀರಿರುವ, ಸ್ಥೂಲ ಅಹಂ ಜೀವಭಾವವನ್ನು ಮೀರಿರುವ, ಸೂಕ್ಷ್ಮ ಅಹಂ ದೇವಭಾವವನ್ನು ದಾಟಿರುವ, ಸೂಕ್ಷ್ಮಾತಿ ಸೂಕ್ಷ್ಮದ ಅಹಮ್ಮನ್ನು ನಷ್ಟಗೊಳಿಸಿಕೊಂಡಿರುವ, ನಾನು ಎನ್ನುವುದು ಇಲ್ಲವೇ ಇಲ್ಲ, ನಾನೇ ಎಂಬ ಚಲನೆಯಲ್ಲಿ ಸತ್ಸಂಗಿಯಾಗಿರುವ ಮಹಾದೇವಿಯಕ್ಕನ ಶ್ರೀಚರಣಗಳಿಗೆ ನಮೋ ನಮೋ. ಇದು ಕೂಡಲ ಸಂಗನ ಶರಣರ ಅನುಭವದಲ್ಲಿ ಅಲ್ಲಿ ಅವಳಿಗೆ ವಿಶ್ರಾಂತಿ ಸಿಕ್ತು. ಗಿಡ ಮರಗಳನ್ನು ಕೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆ. ಖಗ ಪ್ರಾಣಿಗಳನ್ನು ಕೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆ ಅಂತ. ಗಿರಿ ಗಹ್ವರಗಳನ್ನು ಅಲಿತಾಳೆ, ಇಲ್ಲ ಅವಳಿಗೆ ಅದೆಲ್ಲಿಯೂ ಸಿಕ್ಕುವುದಿಲ್ಲ. ಅವಳ ವಿಶ್ರಾಂತಿ, ಬಯಕೆಯ ವಿಶ್ರಾಂತಿ ಸಿಕ್ಕದ್ದು ಕೂಡಲ ಸಂಗನ ಶರಣರ ಅನುಭವದಲ್ಲಿ, ಸತ್ಸಂಗದಲ್ಲಿ. ಆ ಸತ್ಸಂಗದ ಲಾಭ ನೋಡಿ ಅಲ್ಲಿ ಪೂರ್ಣಗೊಳ್ಳುತ್ತದೆ. ಮಹಾದೇವಿಯ ಒಂದು ಸಾಧನೆ ಸತ್ಸಂಗದಲ್ಲಿ ಪೂರ್ಣಗೊಳ್ಳುತ್ತದೆ. ಇದು ಸತ್ಸಂಗದ ಮಹತಿ. ಅಂದರೆ ಇಲ್ಲಿ ದೇಹವಾಸನೆ ಗುರುವಿನಿಂದ, ಶಾಸ್ತ್ರವಾಸನೆ ಲಿಂಗದಲ್ಲಿ. ಇಲ್ಲಿ ಈಗ ಲೋಕವಾಸನೆ ಕಳೆದು ಹೋಯಿತು. ಏಕಾಂತವೇ ಲೋಕಾಂತವಾದ ಬಳಿಕ ಏಕಾಂತದ ಹಂಗೆ ಕಯ್ಯ ಮಹಾದೇವಿ ಕೇಳ್ತಾಳೆ. ಅಂದರೆ ಲೋಕವೆನ್ನುವುದು ಕೊನೆಗೊಂಡಿತು. ಲೋಕಾಂತ ಅಂದರೆ ಲೋಕವು ಅಂತಗೊಳ್ಳುವುದು, ಲೋಕ ಕೊನೆಗೊಂಡದ್ದೇ. ಅಲ್ಲಿ ಪರಮಾತ್ಮ ಒಬ್ಬನು ಉಳಿತಾನೆ. ಲೋಕ ಕೊನೆಗೊಂಡಾಗ ಪರಮಾತ್ಮ ಒಬ್ಬ ಉಳಿದ, ಹೌದಾ? ಆ ಪರಮಾತ್ಮ ಅಂದರೆ ಏಕ ಎನ್ನುವುದೂ ಕೂಡ ಅಂತವಾದ ಬಳಿಕ ನೋಡಿ ಹೆಂಗಿದೆ. ಆ ಪರಮಾತ್ಮನೂ ಕೂಡ ಆ ಪರಮಾತ್ಮನನ್ನೂ ಮೀರಿದ, ಅಂದರೆ ಆತ್ಮಾತೀತ ಚೇತನ, ಏಕ ಎನ್ನುವುದಕ್ಕೂ ಕೂಡ ಕೊನೆಯಾಗುವ, ಲೋಕಾಂತವೇ ಏಕಾಂತವಾದ ಬಳಿಕ ಪರಮಾತ್ಮ ಎನ್ನುವುದನ್ನೂ ದಾಟಿ ಆತ್ಮಾತೀತ ಚೇತನ ಸ್ವರೂಪಿಯಾಗಿ ಇಲ್ಲಿ ಮತ್ತೆ ಏಕಾಂತದ ಹಂಗಿಲ್ಲ. ಅಂದರೆ ಸರ್ವಾತ್ಮಾಕಾರ ಸ್ಥಿತಿಯಲ್ಲಿ ನಾನು ಪರಮಾತ್ಮ ಹೌದು, ಆದರೆ ಎಲ್ಲರ ಪರಮಾತ್ಮನಿಂದಲೇ ಸುತ್ತುವರಿಯಬೇಕಲ್ಲ. ಅದು ಶರಣರ ಸಂಘ, ಅದು ಸತ್ಸಂಗ. ನನ್ನೊಳಗೆ ಸತ್ನ ಸಾಕ್ಷಾತ್ಕಾರವಾಗಿದೆ, ಆದರೆ ಸುತ್ತಮುತ್ತಲೂ ದುಷ್ಟಕೂಟವೇ ಇದೆ. ಇದು ಈ ತೊಳಲಾಟ ಎಲ್ಲಿರುತ್ತೆ? ಶಾಸ್ತ್ರವಾಸನೆ, ದೇಹವಾಸನೆ ಅಲ್ಲಿರುತ್ತೆ. ಅದು ಲೋಕವಾಸನೆಗೆ ಜನ್ಮ ಕೊಡ್ತಿರ್ತತೆ, ಎಳೆದು ಲೋಕಗಳಲ್ಲಿ ತಂದು ನಿಲ್ಲಿಸ್ತಾ ಇರ್ತತೆ. ಆದರೆ ಲೋಕವಾಸನೆಯೂ ಕಳೆದಾಗ, ಲೋಕವೆನ್ನುವುದು ಅಂತವಾದಾಗ ಅಲ್ಲಿ ಏಕ ಪರಮಾತ್ಮನೊಬ್ಬನು ಉಳಿತಾನೆ. ಆ ಪರಮಾತ್ಮ ಎನ್ನುವುದು ಅಂತವಾದಾಗ ಏಕಾಂತ, ಲೋಕ ಅಂತವೇ ಏಕ ಅಂತ ಎನಿಸಿದಾಗ ತಾನಾದ ಸ್ಥಿತಿಯಲ್ಲಿ ಸತ್ಸಂಗವು ನಮಗೆ ದೊರಕೊಳ್ಳುತ್ತದೆ. ಅದು ಸತ್ಸಂಗದ ಲಾಭ. ಎಲ್ಲರೂ ಸತ್ಸಂಗದ ಲಾಭವನ್ನು ವರ್ಣಿಸ್ತಾರೆ ನೋಡ್ರಿ. ಕತೆಗಳನ್ನು ಹೇಳ್ತಾರೆ, ಎಷ್ಟೊಂದು ಕತೆಗಳು ಬರುತ್ತೆ. ಪಕ್ಷಿ ಇದ್ದದ್ದು ಪ್ರಾಣಿಯಾಗಿ, ಪ್ರಾಣಿ ಇದ್ದದ್ದು ಉನ್ನತ ಜನ್ಮಗಳನ್ನು ಪಡಿತಾ ಕೊನೆಗೆ ರಾಜಕುಮಾರನಾಗಿ ಜನ್ಮ ತಳೀತತೆ. ಅದು ಹೇಳ್ತತೆ, ನಾನು ಈ ಎಲ್ಲ ಸತ್ಸಂಗಗಳ ಫಲವಾಗಿ ಈ ಮನುಷ್ಯ ಜನ್ಮವನ್ನು ಪಡೆದಿದ್ದೇನೆ ಅಂತ. ಹಾಗೆ ನೋಡಿ, ಸತ್ಸಂಗದ ಫಲದಿಂದಲೇ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಸತ್ಸಂಗದ ಫಲದಿಂದಲೇ ನಮ್ಮೊಳಗೆ ಮುಮುಕ್ಷತ್ವ ಹುಟ್ಟಿಕೊಳ್ಳುತ್ತದೆ. ಸತ್ಸಂಗದ ಒಂದು ಫಲದಿಂದಲೇ ಮತ್ತೆ ಸತ್ಸಂಗಕ್ಕೆ ಬಡ್ತಿ ಸಿಗ್ತತೆ. ನಾವು ಸತ್ಸಂಗವನ್ನು ಮಾಡಬೇಕು. ಎಲ್ಲಿಯವರೆಗೂ? ನನ್ನ ಗುರು ಸ್ವಾಮಿ ಸಂಗಮನಾಥರು ನನಗೆ ಇನ್ನು ನಿನಗೆ ಸತ್ಸಂಗ ಬೇಡ ಅಂತ ಒಂದು ದಿನ ನನಗೆ ಆಜ್ಞೆ ಮಾಡಿದರು. ಆದರೆ ಒಳಗಿನಿಂದ ನನಗೆ ಬೋಧ ಮಾಡಿದರು.
ಎಲ್ಲ ಜನರಿಗೆ ಕಾಣುವಂತೆ ನೀನಿನ್ನು ಸತ್ಸಂಗದಲ್ಲಿ ಭಾಗಿಯಾಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಅಂದರೆ ನಾನೇ ಸತ್ಸಂಗನ ನಿಭಾಯಿಸ್ತಿದ್ದೆ. ಎಲ್ಲ ಮಂತ್ರಗಳನ್ನು ಹೇಳ್ಕೊಡೋದು, ಆಮೇಲೆ ಸ್ವಾಧ್ಯಯನ ಮಾಡುವುದು, ಗುರುಗಳಿಗೆ ಆಹಾರ ತಯಾರಿ ಮಾಡಿಕೊಡುವುದು, ಎಲ್ಲ ಜವಾಬ್ದಾರಿಯೂ ನನ್ನ ಮೇಲಿತ್ತು. ಸತ್ಸಂಗದಲ್ಲಿ ಭಾಗಿಯಾಗುವುದು ಎಲ್ಲವೂ ಇತ್ತು. ಒಂದು ಕ್ಷಣ ಬಂತು, ನಾನು ಗುರು ಸೇವೆಗೆ ಮಾಡಬೇಕಿಲ್ಲ, ನಾನು ಸತ್ಸಂಗದಲ್ಲಿ ಮಂತ್ರ ಪಠನೆ ಮಾಡಬೇಕಿಲ್ಲ, ಪುಸ್ತಕ ವಾಚನ ಮಾಡಬೇಕಿಲ್ಲ, ಈ ಒಂದು ಸ್ಥಿತಿ ಬಂತು. ಆಜ್ಞೆ, ನೀನಿನ್ನೇನು ಮಾಡಬೇಕಿಲ್ಲ. ನಾನು ಸತ್ಸಂಗದಿಂದ ಹೊರಗಾದೆ. ಯಾವುದು ಧ್ಯಾನ ಮೌನ ಸತ್ಸಂಗಗಳಲ್ಲಿ ಭಾಗಿಯಾಗಬೇಕಿಲ್ಲ ಅನ್ನೋ ಮಟ್ಟಕ್ಕೆ ಬಂತು ನನ್ನ ಸ್ಥಿತಿ. ಆದರೆ ಅಂತರಂಗದಲ್ಲಿ ಗುರು ನನಗೆ ಬೋಧ ಮಾಡಿದ್ದೇನೆಂದರೆ, ನೀನು ಹೊರಗೆ ಸತ್ಸಂಗದಿಂದ ಹೊರಗುಳಿದಿದ್ದರೂ ನಿನ್ನ ಜೀವನವೇ ಸಮ್ಮೇಳನವಾಗುವುದು. ಜೀವನವೇ ಒಂದು ಸಮ್ಮೇಳನ. ನೀನು ಯಾವಾಗ ಹೊರಗಿನ ಸತ್ಸಂಗದಿಂದ ಹೊರಗೆ ಬಂದೆ ಅಂದರೆ ಲೋಕವಾಸನೆ ಪೂರ್ಣವಾಯಿತೋ ಆಗ ನಿನ್ನ ಜೀವನವೇ ಒಂದು ಸಮ್ಮೇಳನವಾಗುವುದು. ಅಂದರೆ ಸದಾ ಇರುವುದು, ಇರುವಿಕೆ, ಅದನ್ನೇ ಜೀವನವೇ ಸಮ್ಮೇಳನವಾಗುವುದು. ಅರ್ಥಾತ್ ತತ್ ತ್ವಂ, ಎರಡಗಳನ್ನು ಅಳಿದ ಉಳಿದ ಉಳುಮೆ, ಅದು ಅಸಿ ಇರುವಿಕೆ, ಅದು ಜೀವನವೇ ಸಮ್ಮೇಳನವಾಗುವಂತಹ ರೀತಿ. ಅಲ್ಲಿ ಸತ್ಸಂಗ ನಿವೃತ್ತವಾಗುವುದು, ಬಾಹ್ಯ ಸತ್ಸಂಗ ನಿವೃತ್ತವಾಗುವುದು. ನಾನು ಎಲ್ಲಿರುವಿನೋ ಅಲ್ಲಿ ನನ್ನ ಸತ್ಸಂಗ. ಪೂಜ್ಯ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು, ಈ ಊರಲ್ಲಿ ಸತ್ಸಂಗ ಮುಗೀತು. ಹೌದು, ಅರೆ ನನ್ನ ಸತ್ಸಂಗ ಮುಂದುವರಿತದೆ, ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ನನ್ನ ಜೊತೆ ಸತ್ಸಂಗ ಇರ್ತದೆ ಅಂತ ಹೇಳ್ತಿದ್ರು ಅವರು, ಸಿದ್ದೇಶ್ವರಪ್ಪಗಳು. ನಿಮ್ಮೂರಲ್ಲಿ ನಿಮ್ಮ ಜೊತೆಗಿನ ಸತ್ಸಂಗ ನಿಮಗೆ ಮುಗಿದಿರಬಹುದು, ಆದರೆ ನಾನು ಯಾವ ಊರಿಗೆ ಹೋಗ್ತೀನೋ ಅಲ್ಲಿ ನನ್ನ ಸತ್ಸಂಗ ನನ್ನೊಂದಿಗಿರುತ್ತದೆ. ಆದರೆ ನೀವು ಮನೆಗೆ ಹೋದರೆ ನಿಮ್ಮ ಜೊತೆ ನಿಮ್ಮ ಸತ್ಸಂಗ ಇದೆಯಾ, ನೀವು ಪರೀಕ್ಷೆ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ. ಹಾಗಾದರೆ ಎಲ್ಲಿಯವರೆಗೂ ಬಾಹ್ಯ ಸತ್ಸಂಗ ಬೇಕು? ನಾನು ಎಲ್ಲಿದ್ದೀನೋ ಅಲ್ಲಿ ನಾನು ಸತ್ಸಂಗದಿಂದಲೇ ಸುತ್ತುವರಿಯಂತ ಆಗುವವರೆಗೂ ಬಾಹ್ಯ ಸತ್ಸಂಗವನ್ನು ನಾನು ಆಶ್ರಯಿಸುತ್ತಲೇ ಇರಬೇಕು. ಇದು ನಿಲುವು, ಚೇತನ, ಆತ್ಮಾತೀತ ಚೇತನದ ನಿಲುವು. ಇದು ಸಿದ್ಧಸ್ಥಿತಿ, ಬುದ್ಧಸ್ಥಿತಿ, ನಿರಂಜನ ಸ್ಥಿತಿ. ಇದನ್ನೇ ಪರಮಹಂಸಧಾಮ ಅಂತ ಹೇಳುವುದು. ಆ ಪರಮಹಂಸಧಾಮದಲ್ಲಿ ಸದಾ ಇರುವುದು. ಈಗ ಸತ್ಸಂಗ ಮುಗೀತು ಮತ್ತು ಮುಂದಿನ ವರ್ಷ ಸತ್ಸಂಗ, ಹಾಗಲ್ಲ, ಸದಾ ಸತ್ಸಂಗದೊಳಗೇ ಇರುವುದು. ಅದು ನಮ್ಮೆಲ್ಲರ ಪರಂಧಾಮ. ಶರಣು ಶರಣು ಶರಣು.